ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತುಂಬ ಯೂಸ್ ಆಗೋಂಥ ಒಂದು ಇನ್ಫಾರ್ಮೇಷನ್ ತಂದಿದ್ದೀನಿ. ನ್ಯೂ ಬಾರ್ನ್ ಬೇಬೀಸ್ಗೆ ವ್ಯಾಕ್ಸಿನ್ನ ಯಾವಾಗ ಹಾಕಿಸ್ಬೇಕು ಮತ್ತು ಹೇಗೆ ಹಾಕಿಸ್ಬೇಕು ಅನ್ನೋದು ತುಂಬ ಜನಕ್ಕೆ ತುಂಬ ಡೌಟ್ ಇರುತ್ತೆ. ಈಗ ಅದರಲ್ಲಿ ಕೆಲವೊಂದು ಸಿಂಪಲ್ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಮೊದಲನೇ ವ್ಯಾಕ್ಸಿನೇಷನ್ನ BCG ಇಂಜೆಕ್ಷನ್ ಬಂದುಬಿಟ್ಟು ಹಾಸ್ಪಿಟಲ್ಲೇ ಹಾಕ್ತಾರೆ. ಅದು ಯಾವುದೇ ರೀತಿ ಪೇಯ್ನ್ ಆಗೋಲ್ಲ. ಅದಾಗಿದ ಮೇಲೆ ಎರಡನೇ ಇಂಜೆಕ್ಷನ್ ಅಂತ ಬಂದುಬಿಟ್ಟು 1.5 ತಿಂಗಳಲ್ಲಿ ಹಾಕಿಸ್ಬೇಕು. ಮತ್ತು ಆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾ ಕೆಲವೊಂದು ರೀತಿ ಇರುತ್ತೆ, ಅದೇ ರೀತಿಯಲ್ಲಿ ನೀವು ಹಾಕಿಸ್ಬೇಕು. ಎರಡನೇ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾ ಮೊದಲನೇದಾಗಿ 1.5 ತಿಂಗಳು ಕನ್ಫರ್ಮ್ ಆಗಿರಬೇಕು. ಅಂದರೆ ಕೆಲವೊಬ್ಬರು ಬಂದುಬಿಟ್ಟು ಈಗ 1.5 ತಿಂಗಳಿಗೆ ಇನ್ನು 5 ಡೇಸ್ ಇದೆ, 2 ಡೇಸ್ ಇದೆ, ಏನೂ ಆಗಲ್ಲ ಬಿಡು, ಆ ಥರ ಮಾಡೋ ಹಾಗಿಲ್ಲ. ಕಂಪ್ಲೀಟಾಗಿ 1.5 ತಿಂಗಳು ಆಗಿದ ಮೇಲೇ ನಿಮ್ಮ ಮಗುಗೆ ವ್ಯಾಕ್ಸಿನೇಷನ್ನು ನೀವು ಹಾಕಿಸ್ಬೇಕಾಗುತ್ತೆ. ಮತ್ತು ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾದ್ರೆ ಮಗುಗೆ ಕೆಮ್ಮು ಅಥವಾ ನೆಗಡಿ, ಜ್ವರ ಏನೇ ಇದ್ರೂ ದಯವಿಟ್ಟು ಯಾರು ಮಗುಗೆ ವ್ಯಾಕ್ಸಿನೇಷನ್ ಹಾಕೋ ಡಿಸಿಷನ್ ತೊಗೊಬೇಡಿ. ಓಕೆ, ಯಾವುದಾದ್ರೂ ವ್ಯಾಕ್ಸಿನೇಷನ್ ಹಾಕೋದನ್ನ ಮರ್ತಿದ್ದೀರಾ ಅಂತಂದರೆ ನಿಮ್ಮ ಮಗುವಿನ ಡಾಕ್ಟರ್ಗೆ ನೀವು ಕೇಳಿದರೆ ಡಾಕ್ಟರ್ ಬಂದು ನಿಮಗೆ ಯಾವುದಾದ್ರೂ ಒಂದು ಸೊಲ್ಯೂಷನ್ ಇರುತ್ತೆ, ಕೊಡ್ತಾರೆ. ಎರಡನೇ ಸಲ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾದ್ರೆ ಮಗುಗೆ 3 ಇಂಜೆಕ್ಷನ್ ಹಾಕ್ತಾರೆ ಮತ್ತು 2 ಬಾಯಿಗೆ ಡ್ರಾಪ್ ಹಾಕ್ತಾರೆ. ಬಾಯಿಗೆ ಡ್ರಾಪ್ಸ್ ಹಾಕ್ತಾರೆ, 2 ಡ್ರಾಪ್ಸ್ ಹಾಕ್ತಾರೆ. ಮತ್ತು ವ್ಯಾಕ್ಸಿನೇಷನ್ ಆದಮೇಲೆ ನೀವು ನಿಮ್ಮ ಡಾಕ್ಟ್ರಿಗೆ ಕೇಳಿ, ಮಗುಗೆ ಜ್ವರ ಬರೋಕ್ಕೆ ಪ್ಯಾರಾಸಿಟಮಲ್ ಟಾನಿಕ್ ಕೊಡ್ತಾರೆ. ಟಾನಿಕನ್ನು ಮರದೇ ನೀವು ಬರ್ಸ್ಕೊಂಬರ್ಬೇಕಾಗುತ್ತೆ. ಮತ್ತು ನೀವು ಜ್ವರ ಬಂದಿಲ್ಲ, ಟಾನಿಕ್ ಹಾಕೋದು ಬೇಡ ಅಂತ ನೀವು ಇಗ್ನೋರ್ ಮಾಡೋ ಹಾಗಿಲ್ಲ. ವ್ಯಾಕ್ಸಿನೇಷನ್ ಆದ 1 ಗಂಟೆ ಒಳಗಡೆ ಕಂಪಲ್ಸರಿ ಟಾನಿಕ್ ಹಾಕಬೇಕು. ಮತ್ತು 1 ದಿನ ಇಲ್ವಾ 1.5 ದಿನ ನೀವು ಜ್ವರ ಬಂದಿಲ್ಲ ಅಂದರೂ ಮಗುಗೆ ಟಾನಿಕ್ ಹಾಕಬೇಕು, ಮರಿಬಾರ್ದು. ಹಾಗೆ ಟಾನಿಕನ್ನು 5 ಅವರ್ಗೆ ಒಂದ್ಸಲಿ ಹಾಕಬೇಕು. ಮತ್ತು ನಿಮ್ಮ ಡಾಕ್ಟ್ರನ್ನ ಕೇಳಿ ನಿಮಗೆಲ್ಲ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಹಾಗೆಯೇ ತಣ್ಣೀರು ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಮಗು ಕಾಲಿಗೆ ಸುತ್ತಬಾರ್ದು. ಓಕೆ, ತಣ್ಣೀರು ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ಮಗು ಕಾಲಿಗೆ ಸುತ್ತಬಾರ್ದು. ಬಿಸಿ ನೀರನ್ನು ಆರಿಸಿ, ಇಲ್ಲ ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ, ಆ ನೀರನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ತೊಗೊಂಡು ತುಂಬ ಟೈಟಾಗಿ ಹಿಂಡ್ಬಿಟ್ಟು ಪಾಪು ಕಾಲಿಗೆ ಸುತ್ತಬೇಕಷ್ಟೆ, ತುಂಬ ಟೈಟಾಗಿ ಕಟ್ಟಕ್ಕೆ ಹೋಗಬಾರ್ದು. ಮತ್ತು ನಿಮ್ಮ ಮಗು ಇನ್ನೂ ಪೇಯ್ನ್ ಜಾಸ್ತಿ ಇದೆ ಅಂತಂದರೆ ನೀವು ಡಾಕ್ಟರ್ನ ಕೇಳಿಬಿಟ್ಟು ಡೈಕ್ಲೋಜೆಲ್ ಅಂತ ಕೊಡ್ತಾರೆ. ನನ್ನ ಮಗುಗೂ ಸಮೇತ ನಾವು ಡೈಕ್ಲೋಜೆಲ್ ತಂದು ಹಚ್ಚಿದ್ವಿ. ಅದು ಹಚ್ಚೋದ್ರಿಂದ ನಾವು ಕಮ್ಮಿ ಆಗುತ್ತೆ ಮತ್ತು ಜ್ವರ ಸ್ವಲ್ಪ ಬೆಟರ್ ಆಗುತ್ತೆ. ಹಾಗೆ ಜ್ವರ ಇಲ್ಲ ಅಂತ ಅಂದ್ಬಿಟ್ಟು 2 ಡೇಸ್ವರೆಗೂ ಸ್ನಾನ ಮಾಡ್ಸೋಕೆ ಹೋಗಬೇಡಿ. ವ್ಯಾಕ್ಸಿನ್ ಆಗಿ 2 ಡೇಸ್ವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ ಮಗುಗೆ ಸ್ನಾನ ಮಾಡಿಸ್ಬೇಡ್ರಿ. ಓಕೆ ಫ್ರೆಂಡ್ಸ್, ನಾನು ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮುಂದೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.